ಫ್ಯಾಟ್ ಶೇಮಿಂಗ್ ತರ ಫಿಟ್ ಶೇಮಿಂಗು ಅನ್ನೋದಿದೆ. ಹೇಗೆ ದಪ್ಪ ಇರೋರಿಗೆ ನೀನು ಓವರ್ ವೆಯ್ಟ್ ಇದೆಯಾ, ನಿಂಗೆ 2 ಸೀಟ್ ಬೇಕಾಗುತ್ತೆ ಕೂತ್ಕೊಳ್ಳೋಕ್ಕೆ, ಅಥವಾ ಯಾವ ಸೊಸೈಟಿ ಅನ್ನ ತಿಂತೀಯಾ, ತಿನ್ನೋದೊಂದು ಸ್ವಲ್ಪ ಕಡಿಮೆ ಮಾಡು, ಅವಾಗ ಡಯಟ್ ಮಾಡು, ವರ್ಕೌಟ್ ಮಾಡು, ಈ ರೀತಿ ಅಂತಾರಲ್ಲ, ಹಾಗೆ ಫಿಟ್ ಆಗಿರೋರ್ಗೂ ಶೇಮಿಂಗ್ ಮಾಡ್ತಾರೆ. ಹೇಗೆ ಅಂತ ಅಂದರೆ, ನೀನು ಯಾಕೆ ಆಲ್ಕೋಹಾಲ್ ಕುಡಿಯಲ್ಲ, ಸಿಗರೆಟ್ ಸೇದಲ್ಲ, ಲೈಫ್ ಎಂಜಾಯ್ ಮಾಡಬೇಕು, ನೀನು ಜಿಮ್ಗೆ ಹೋದ ತಕ್ಷಣ 100 ವರ್ಷ ಬದುಕ್ಬಿಡ್ತೀಯಾ, ಅಥವಾ ಈ ಸರ್ಟೈನ್ ಫುಡ್ಸ್ನ ನೀನು ಯಾಕೆ ತಿನ್ನಲ್ಲ, ಅಥವಾ ತಿಂದರೂ ನಾವು ತಿನ್ನೋಷ್ಟು ಕ್ವಾಂಟಿಟಿನಲ್ಲಿ ನೀನು ಯಾಕೆ ತಿಂತಾ ಇಲ್ಲ, ನಾವು 3 ಬಿಯರ್ ಹೊಡಿತಾ ಇದೀವಿ, ನೀನು ಯಾಕೆ ಒಂದಕ್ಕೆ ಸ್ಟಾಪ್ ಮಾಡ್ತಾ ಇದೆಯಾ, ಮಧ್ಯಾಹ್ನ ಜಿಮ್ಗೆ ಹೋಗ್ತೀಯಾ, ನೀನೊಂಥರ ವಿಚಿತ್ರಪ್ಪ ಅಂತ. ಅವ್ರಿಗೂ ಫಿಟ್ ಆಗಬೇಕು, ರೆಗ್ಯುಲರ್ ಜಿಮ್ ಹೋಗ್ಬೇಕು ಅಂತ ಆಸೆ ಇದೆ. ಬಟ್ ಅವ್ರಿಗೆ ಜಿಮ್ಗೆ ಹೋದ್ರೆ ಬೆಳಗ್ಗೆ ಮಾತ್ರ ಹೋಗ್ಬೇಕು, ಮಧ್ಯಾಹ್ನ ಹೋಗ್ಬಾರ್ದು, ಸಂಜೆನೂ ಹೋಗ್ಬಾರ್ದು. ಬೆಳಗ್ಗೆ ಹೋದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ, ಇಲ್ಲದೆ ಇದ್ರೆ ವರ್ಕೌಟೇ ಮಾಡಲ್ಲ ಅವರು. ತಿಂಗ್ಳಿಗೊಂದ್ಸತಿ ಇಲ್ಲ 3 ತಿಂಗ್ಳಿಗೆ 1 ವಾರ ಹೋಗ್ಬಿಟ್ಟು ಬಿಟ್ಬಿಡೋದು, ಈ ರೀತಿ ಇನ್ಕನ್ಸಿಸ್ಟೆಂಟು. ನಾನು ಹಂಗಲ್ಲ. ಬೆಳಗ್ಗೆ ಹೋಗಕ್ಕಾಗಿಲ್ವಾ ಮಧ್ಯಾಹ್ನ ಹೋಗು, ಮಧ್ಯಾಹ್ನ ಆಗಿಲ್ವಾ ಸಂಜೆ ಹೋಗು, ಸಂಜೆ ಆಗಿಲ್ವಾ ರಾತ್ರಿ ಹೋಗು, ರಾತ್ರಿನೂ ಆಗಿಲ್ವಾ ಅಂದರೆ ವಾಕಿಂಗ್ ಮಾಡು. ಈ ರೀತಿ ನನ್ನ ಮೈಂಡ್ ಸೆಟ್ ಇರುತ್ತೆ. ಸೊ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ನೀವು ಕೂಡ ನಿಮ್ಮ ಹಳೆ ಫ್ರೆಂಡ್ನ ಕ್ಯಾರಿ ಮಾಡೋದ್ರ ಮೂಲಕ ನೀವು ಉದ್ಧಾರ ಆಗಲ್ಲ. ಐದರ್ ದುಡ್ಮೆದಾಗಿರ್ಬೋದು ಅಥವಾ ಫಿಟ್ನೆಸ್ಸಲ್ಲಿ ಆಗಿರ್ಬೋದು. ಕೆಲವ್ರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಇವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅಥವಾ ಕಷ್ಟದ ಟೈಮಲ್ಲಿದ್ದ, ಬ್ರೇಕಪ್ ಆದಾಗಿದ್ದ, ಫೈನಾನ್ಷಿಯಲಿ ವೀಕ್ ಆಗಿದ್ದಾಗಿದ್ದ, ಒಂದು 3-4 ವರ್ಷದಿಂದ ಜೊತೆಲೇ ಎವ್ರಿ ವೀಕು ನಾವು ಆಲ್ಕೋಹಾಲ್ ಕುಡಿಯೋಕೆ ಹೋಗ್ತಾ ಇದ್ವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಅದು ಹೆಂಗೆ ಬಿಟ್ಟಿರೋಕ್ಕಾಗುತ್ತೆ ಅಂತ. ನೀವು ಗ್ರೋತ್ ಆಗಬೇಕು ಅಂದರೆ ಬಿಟ್ಟಿರಲೇಬೇಕು. ಆಮೇಲೆ ಈಗ ಸಿಕ್ಕಿರೋ ಫ್ರೆಂಡ್ಸು ನಿಮ್ಮ ಹ್ಯಾಬಿಟ್ಗೆ ಮ್ಯಾಚ್ ಆಗೋ ಥರ ಸಿಕ್ಕಿರ್ತಾರೆ. ನಿಮಗೆ ಅರ್ಲಿಯರು ಈ ಒಂದು ಹ್ಯಾಬಿಟ್ ಇಲ್ಲ ಅಂತ ಅಂದಿದ್ರೆ ಏನಾರೋ ಆಗಿರ್ಬೋದು, ಆ ಫ್ರೆಂಡ್ಸ್ ಇರ್ತಾನೆ ಇರಲಿಲ್ಲ ನಿಮ್ಮ ಲೈಫಲ್ಲಿ. ಸೊ ಹಾಗೆ ಹಾಬಿ ತಕ್ಕಂಗೆ ಚೇಂಜ್ ಆಗ್ತಾರೆ. ಬಿಡಕ್ಕಾಗಲ್ಲ ಅಂತ ಅಂದರೆ ಫೈನ್, ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡಿ. ಎವ್ರಿ ವೀಕೆಂಡ್ ಡ್ರಿಂಕ್ಸ್ ಮಾಡಕ್ ಹೋಗೋ ಬದಲು ತಿಂಗಳಿಗೆ 1 ಸತಿ ಹೋಗಿ, ಅವ್ರ ಜೊತೆನೇ ದಿನ ಪೂರ್ತಿ ಕಳೆಯೋ ಬದಲು 2 ಅವರ್ 3 ಅವರ್ ಎಂಜಾಯ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ಬನ್ನಿ. ಹೀಗೆ ಮಾಡಿದಾಗಲೇ ನೀವು ಗ್ರೋತ್ ಆಗಕ್ಕಾಗೋದು. ನಿಮ್ಮ ಹಾಬಿ ಚೇಂಜ್ ಮಾಡ್ತಿದ್ದಂಗೆ ನಿಮ್ಮ ಫ್ರೆಂಡ್ಸು ಚೇಂಜ್ ಆಗ್ತಾರೆ. ನಿಜವಾದ ಫ್ರೆಂಡು ನಿಮಗೆ ಫಿಟ್ ಆಗಕ್ಕೆ ಅಥವಾ ದುಡ್ಡು ಮಾಡೋಕ್ಕೆ ಎನ್ಕರೇಜ್ ಮಾಡದೇ ಇದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾಡಿದ್ರೆ ಅವ್ನು ನಿಜವಾಗ್ಲೂ ನಿಮ್ಮ ಫ್ರೆಂಡ್ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಫಸ್ಟು ಆ ಹಳೆ ಫ್ರೆಂಡ್ಸ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳಿ. ಆಮೇಲೆ ನಾನು ಸೆಲ್ಫ್ ಕಂಟ್ರೋಲಲ್ಲಿ ಇದ್ದೀನಿ. ಫ್ರೆಂಡ್ಸು ದೊಡ್ಡ ಕುಡುಕ್ರೆ ಆಗಿದ್ರು, ಎವ್ರಿ ವೀಕೆಂಡ್ ಕುಡಿಬೇಕು ಅಥವಾ ದಿನ ಬಿಟ್ಟು ದಿನ ಕುಡಿಬೇಕು, ಫ್ರೀ ಇದ್ದಾಗ, ರಜಾ ಇದ್ದಾಗ, ಬೇಜಾರಾಗಲಿ ಖುಷಿ ಆಗಲಿ ಕುಡಿಬೇಕು ಅಂತಿದ್ರು ನಾನು ಕುಡಿಯಲ್ಲ. ಬಿಕಾಸ್ ನಾನು ಫಿಟ್ನೆಸ್ ಲೈಫ್ ಸ್ಟೈಲಿಂದ ಲೈಫಲ್ಲಿ ಫನ್ನು ಬೇಕು ಅಂದ್ಬಿಟ್ಟು ಈ ರೀತಿ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಆ ಸೆಲ್ಫ್ ಕಂಟ್ರೋಲ್ ಇಲ್ಲಿದೆ. ಬಟ್ ನೀವು ಈ ಆಲ್ಕೋಹಾಲಿಕ್ ಫ್ರೆಂಡ್ಸಿಂದ ಫಿಟ್ಗೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅಂದಾಗ ಆ ಸೆಲ್ಫ್ ಕಂಟ್ರೋಲ್ ಅನ್ನೋದು ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ಆ ಹಳೆ ಫ್ರೆಂಡ್ಸ್ ಜೊತೆ ಕಂಪ್ಲೀಟ್ಲಿ ಬ್ರೇಕ್ ಮಾಡ್ಕೊಬೇಕಾಗುತ್ತೆ.